ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ 735 FE ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ. ಸ್ನೇಹಿತರೆ, ಯಾವ ರೈತರು 15ರಿಂದ 20 ಎಕರೆ ಹೊಲ ಮನೆ ಹೊಲ ಹೊಡೆದು ಮನೆ ಮುಂದೆ ನಿಂತರೆ ಸಾಕಪ್ಪ ಅಂತ ಇರ್ತಾರೋ ಅಂತವ್ರಿಗೋಸ್ಕರ ಈ ಒಂದು ಟ್ರ್ಯಾಕ್ಟರ್ ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ. ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಪೂರ್ತಿಯಾದ ಮಾಹಿತಿ ಕೊಡ್ತೇನೆ, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಕೊಡ್ತೇನೆ. ಅದಕ್ಕೆ ಮುಂಚೆ ಇನ್ನು ಹಲವಾರು ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಆಗಿ ಇರುತ್ತೆ. ಹಾಗೆ ನಿಮ್ಮ ಹತ್ರನು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಯ್ತು, ಟ್ರಾಲಿಗಳು ಮಾರಾಟಕ್ಕೆ ಇದ್ರ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ. ಆ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ. ಇದೇ ರೀತಿ ನಿಮ್ ಟ್ರಾಕ್ಟರ್ ವಿಡಿಯೋಗಳನ್ನು ಮಾಡಿ ಪಬ್ಲಿಷ್ ಮಾಡ್ತೇವೆ. ನಿಮ್ ಟ್ರಾಕ್ಟರ್ ಕೂಡ 2-3 ದಿನದಲ್ಲೆಲ್ಲ ಸೇಲ್ ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಾ ಲೇಟ್ ಮಾಡಿದೇನೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ. ಒಂದು ಟ್ರಾಕ್ಟರ್ ಬಂದು ಆಗ್ಲಿ ಹೇಳಿದಾಗೆ ಸ್ವರಾಜ್ 735 FE ಗಾಡಿ ಸ್ನೇಹಿತರೆ. ಮಾಡಲ್ ಬಂದ್ಬಿಟ್ಟು 2007 ಮಾಡಲ್ ಸ್ನೇಹಿತರೆ. 2007 ಮಾಡಲ್ ಹೊಂದಿರತಕ್ಕಂಥದ್ದು. ಓನರ್ ಒಂದು ಸೆಕೆಂಡ್ ಓನರ್ ಆಗಿರ್ತಾರೆ. ಯಾರು ತಗೋತಾರ ಅವರು ಥರ್ಡ್ ಓನರ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ. ಸದ್ಯಕ್ಕಿರ್ತಕ್ಕಂಥದ್ದು ಸೆಕೆಂಡ್ ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಗಳು ಎಲ್ಲ ಇದೆ, ಬಟ್ ರನ್ನಿಂಗ್ ಇಲ್ಲ ಸ್ನೇಹಿತರೆ. FC ಇನ್ಸೂರೆನ್ಸ್ ಎಲ್ಲ ಡ್ಯೂ ಆಗಿದೆ ಅಂತ ಓನರ್ ಹೇಳ್ತಾರೆ. ಯಾರು ತಗೋತಾರವ್ರು ಮಾಡಿಸ್ಕೋಬೇಕಂತ ಹೇಳ್ತಿದ್ದಾರೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ಒಂದು 10 to 20% ವರೆಗೆ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 0 ಅಂತ ಹೇಳ್ಬೋದು. ಈ ಒಂದು ಟ್ರಾಕ್ಟರ್ ಸೀಲ್ ಟೈರ್ ಹೊಂದಿರತಕ್ಕಂಥದ್ದು. 40 HP ಗಾಡಿ ಸ್ನೇಹಿತರೆ. 40 HP horsepower ಹೊಂದಿರತಕ್ಕಂಥದ್ದು. ಇನ್ನು ಓನ್ಲಿ ಇಂಜನ್ ಮಾತ್ರ ಸೇಲ್ಗೆ ಇಟ್ಟಿದ್ದಾರೆ. ಯಾವುದೇ ತರದ ಅಟ್ಯಾಚ್ಮೆಂಟ್ಗಳು ಏನಿಲ್ಲ, ಓನ್ಲಿ ಇಂಜನ್ ಮಾತ್ರ ಸೇಲ್ಗೆ ಇರ್ತಕ್ಕಂಥ ಒಂದು ಗಾಡಿ. ನಾರ್ಮಲ್ ಸ್ಟೇರಿಂಗು, ಆಯಿಲ್ ಬ್ರೇಕ್ ಹೊಂದಿರತಕ್ಕಂಥ ಒಂದು ಗಾಡಿ. ಲೊಕೇಶನ್ ಬಂದು ಸ್ನೇಹಿತರೆ, ಅಡ್ರೆಸ್ ಬಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಬೆಣಕಲ್ ಎನ್ನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಬೆಣಕಲ್ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಗಾಡಿ. ಇನ್ನು ಬೆಲೆ ವಿಚಾರಕ್ಕೆ ಬರುತ್ತಾರೆ. ಓನರ್ ಹೇಳ್ತಾರ ಪ್ರೈಸ್ ಬಂದು 1,50,000 ಹೇಳ್ತಾರೆ. ಕೇವಲ 1.5 ಲಕ್ಷ ಹೇಳ್ತಾ ಇದಾರೆ, ಬಟ್ ಹೆಚ್ಚು ಕಡಿಮೆ ಕೂಡ ಆಗ್ಬೋದು. ಹೆಚ್ಚು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ನೋಡ್ರಿ, ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ. ಸೀನಿಯರ್ ಡ್ರೈವರ್ ಅಥವಾ ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡು ನಿಮ್ ಇಷ್ಟ ಆಯ್ತು ಅಂದ್ರೆ ನಿಮ್ ಪ್ರೈಸ್ ನೀವು ಕೂಡ ಕೇಳ್ಕೊಂಡು ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಖರೀದಿ ಮಾಡಿ. ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.